ಚಾನಲ್ ವೀಕ್ಷಕರು, ಇವತ್ತು ನಾನು ತಾಲಿಪಟ್ಟು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ಬನ್ನಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಒಂದೊಂದು ಬೌಲು ಕಡಲೆ ಹಿಟ್ಟು, ಒಂದು ಬೌಲು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿಕೊಂಡು ಒಂದು ಬೌಲ್ನಾಗ, ಸೌತೆಕಾಯಿ. ನೀವು ಸೌತೆಕಾಯಿ ಎಷ್ಟು ಹಾಕಿ ಅಷ್ಟು ಚಲೋ ಆಗ್ತಾವೆ ನೋಡಿ. ಹೆರ್ಜಿಟ್ಕೊಂಡಿನಿ ನೋಡಿರಿ ಸೌತೆಕಾಯಿನ. ಈಗ ಮಿಕ್ಸಿಗೆ ಇಡೋಣ್ರಿ. ಹಸಿಕಾಯಿನ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ. ಮಿಕ್ಸಿ ಹಸಿಕಾಯಿನ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ನನಗೆ ಕಮೆಂಟ್ ಹಾಕಿ. ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ, ಹಿಟ್ಟಿನಾಗೂ ಹಾಕ್ತೀನಿ, ಈಗ ಇದ್ರಾಗೂ ಸ್ವಲ್ಪ ಹಾಕಾಕತ್ತೀನಿ ಹಸಿಕಾಯಿನಾಗ. ಮಿಕ್ಸಿ ಮಾಡಿಕೊಂಡು, ಮೆಣ್ಸಿನ್ಕಾಯಿ ಅಂದ್ರೆ ಬಾಯಿಗೆ ಬರ್ತಾವಲ್ಲ, ಅದಕ್ಕೆ ಸ್ವಲ್ಪ ಖಾರ ಮಾಡಿ ಹಾಕ್ತೀನಿ, ಚಲೋ ಆಕೈತ್ರಿ. ಮಿಕ್ಸಿ ಮಾಡಿ ನೋಡಿ, ಬಡ ಮಿಕ್ಸಿ ಮಾಡೀನಿ. ಇವಾಗೆಲ್ಲ ಹಿಟ್ಟು ಕಲಸನ್ರಿ. ಎಲ್ಲ ಒಂದೊಂದು ಬೌಲ್ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ, ಸೌತೆಕಾಯಿ ಎಷ್ಟು ಹಾಕಿದೆ ಅಷ್ಟು ಚಲೋ ಆಗತ್ತೆ ರೀ. ಒಂದು ಸಲ ಮಾಡಿ ನೋಡಿರಿ ವೀಕ್ಷಕರೇ. ಕ್ಯಾರೆಟ್ ಇಲ್ಲ ಅಂತಂದು ಹಾಕಿಲ್ಲ ರೀ ನಾನು. ಕ್ಯಾರೆಟ್ ಇದ್ದರೆ ಕ್ಯಾರೆಟು ಹಾಕಿದ್ರೆ ಚಲೋ ಆಗ್ತಾವೆ. ಹಸಿಕಾಯಿ ಮಿಕ್ಸಿಗೆ ಹಾಕಿದ್ದು, ಸೌತೆಕಾಯಿ ಮೆತ್ತಗೆ ಚಲೋ ಆಗ್ತಾವೆ ರೀ ಫ್ರೆಂಡ್ಸ್. ತಾಲಿಪಟ್ಟು ಎಳ್ಳು, ಕರೆ ಎಳ್ಳು, ಬಿಳೆ ಎಳ್ಳಿದ್ರೆ ಬಿಳೆ ಎಳ್ಳು ಹಾಕ್ರಿ, ಕರೆ ಎಳ್ಳಿದ್ರೆ ಯಾವುದಾದ್ರೂ ಹಾಕ್ರಿ ನಡೀತೈತಿ. ಓಮ್ ಕಾಳು ಹಾಕಾಕತ್ತೀನಿ ರೀ, ಡೈಜೆಷನಿಗೆ ಚಲೋ ಆಗತ್ತಂತಂದು. ಅರಿಶಿನ ಹಾಕ್ತೀನಿ ರೀ, ಉಪ್ಪು ನೋಡ್ಕೊಂಡು ಹಾಕೋರಿ. ಉಪ್ಪು ಕ್ವಾಂಟಿಟಿ ಮ್ಯಾಗ ಎಲ್ಲ ಕಲಿಸಿದ ಮ್ಯಾಗ ಸ್ವಲ್ಪ ಟೇಸ್ಟ್ ನೋಡಿರಿ, ಇನ್ನು ಉಪ್ಪು ಕಡಿಮೆ ಇತ್ತಂದ್ರೆ ಮತ್ತೆ ಹಾಕ್ಕೋರಿ. ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿರಿ. ನೀರು ಅರ್ಧ ಬಿಡ್ತೈತ್ರಿ, ಇದು ಸೌತೆಕಾಯಿ ಹಾಕಿನಲ್ರಿ. ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿ ಹಿಟ್ಟು ನೆನೆಬೇಕು. ಹಿಟ್ಟು ನೆನೆದಷ್ಟು ಚಲೋ ಆಗತ್ತೆ ರೀ. ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ಚಲೋ ಹೊತ್ತಂಗೆ ಕಲಿಸಿ, ಕೊಬ್ಬರಿ ಚಟ್ನಿನೂ ಮಾಡ್ಕೊಬೋದು. ಶೇಂಗಾ ಕೊಬ್ಬರಿ ಹಾಕಿ, ಇದಂದ್ರೆ ಮೊಸರು, ಗಟ್ಟಿ ಮೊಸರು, ಶೇಂಗಾ ಚಟ್ನಿ ಮಾಡೋದು, ಅದ್ರ ಜೊತೆನೂ ತಿನ್ಬೋದು. ಬಿಸಿ ತುಪ್ಪದಾಗ ಚಲೋ ಆಗ್ತಾವೆ ಬಿಸಿ ಬಿಸಿ ತಾಲಿಪಟ್ಟು. ಅದಕ್ಕೆ ಶೇಂಗಾ ಚಟ್ನಿ ಹತ್ತೀನಿ ರೀ, ಶೇಂಗಾ ಪುಟಾಣಿ ಹಾಕಿ. ಬರೀ ಪ್ಲೇನ್ ಮೊಸರು ಜೊತೆನೂ ತಿನ್ಬೋದು ರೀ, ಬಿಸಿ ಬಿಸಿ ಚಲೋ ಆಗತ್ತೆ. ಇಲ್ಲಾಂದ್ರೆ ಹಸಿ ಖಾರ ಮೊಸರು ಹಾಕ್ಕೊಂಡು ತಿನ್ಬೋದು, ಚಲೋ ಆಗತ್ತೆ ರೀ. ಆಗಲೇ ಇಷ್ಟು ಕಲಿಸಿದೆ, ಆಗಲೇ ಎಷ್ಟು ಮೆತ್ತಗಾಗ್ಬಿಟ್ಟೈತೆ ನೋಡಿರಿ. ಅದೇ ಎಷ್ಟು ಮೆತ್ತಗಾಗಿದೆ. ಸೌತೆಕಾಯಿ ಹಾಕಿನಲ್ರಿ, ಅದಕ್ಕೆ ಸ್ವಲ್ಪ ನೀರು ಬಿಡ್ತೈತೆ ಅದು. ಆಮೇಲೆ ಸ್ವಲ್ಪ ನೀರು ಹಾಕಿ ಚಲೋ ಹೊತ್ತಂಗೆ ಕಲಿಸ್ಕೊಂಡು, ಬಿಸಿ ಬಿಸಿ ಒಟ್ಟು ಟೇಸ್ಟ್ ಆಗ್ತಾವೆ ರೀ ತಾಲಿಪಟ್ಟು. ನೀರು ಹಾಕಿ ಬೇಸಂಗೆ ಕಲಿಸಿ ಒಂದು 5 ನಿಮಿಷ ಬಿಟ್ರೆ ಚಲೋ ಮೆತ್ತಗೆ ಬೇಯಿಸಾಗ್ತಾವೆ ರೀ. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತಂತ ಕಮೆಂಟ್ ಹಾಕಿ. ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ ರೀ. ಹಾಳೆಯಾಗೋದು ಬಡಿತಾರೆ, ನಾನು ಹಾಳೆಯಾಗಿ ಬಿಡಂಗಿಲ್ಲ ರೀ, ಡೈರೆಕ್ಟ್ ತವಿ ಮೇಲೆ ಹಾಕ್ಬಿಡ್ತೀನಿ. ಈ ಥರ ಮಾಡಿದೆ ನೋಡಿ. ಈ ಥರ ಮೆತ್ತಗೆ ಭಾಳ ಆಗೈತ್ರಿ ಅದು.
ನಾನು ಡೈರೆಕ್ಟ್ ತವಿ ಮ್ಯಾಗ ಬಡ್ದು ಬಿಡ್ತೀನಿ ರೀ, ಹಾಳಾಗೇನಿಲ್ಲ. ಸ್ವಲ್ಪ ನೀರು ಚಿಮ್ಕಿಸಿ ನೀರು ಎದ್ದೆದ್ದು ಅಗ್ಲ ಮಾಡಿಬಿಡೋದ್ರಿ. ನೀರು ಹಚ್ಚಿ ಮಾಡ್ಬೇಕಾಗ್ಲ. ಸ್ವಲ್ಪ ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಮುಚ್ಚಿದ್ರೆ ಮೆತ್ತಗೆ ಬೇಯಿಸಿ ಆಗ್ತಾವ್ರಿ. ಸ್ವಲ್ಪ ಮುಚ್ಚಿದ್ರೆ ವಾಫದ ಬೇಯಿಸಿ ಆಗ್ತಾವ್ರಿ ಮೆತ್ತಗೆ. ನೋಡಿ, ನಿಮಗೆ ಇದು ತಾಲಿಪಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.